ಎಲ್ರಿಗೂ ನಮಸ್ಕಾರ. ನಮ್ಮ ಹಳ್ಳಿ ಕಡೆಯ ಸೆಕೆಂಡ್ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ನಮ್ಮ ಊರಿನ ಸೋಮಾ ನದಿ ತೀರದ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೋಗೋಣ. ಇದು ನೋಡಿ, ನಮ್ಮ ಸೋಮಾ ನದಿ ನೀರು ತುಂಬ ಕಡಿಮೆನೇ ಇದೆ. ಏಪ್ರಿಲ್ ಮೇ ಟೈಮ್ ಅಲ್ವಾ, ಸೊ ನೀರು ತುಂಬ ಕಡಿಮೆನೇ ಇರುತ್ತೆ. ಸೊ ಅಲ್ಲಿ ಕಾಣುವಂಥ ಕಲ್ಲಿದೆಯಲ್ಲ, ಅದು ನಮ್ಮ ಫೇವ್ರೇಟ್ ಕಲ್ಲು. ಯಾಕಂದರೆ ನಾವು ಅಲ್ಲೇ ಹೋಗಿ ಕೂತ್ಬಿಟ್ಟು ತುಂಬ ಟೈಮ್ ಪಾಸ್ ಮಾಡ್ತಿದ್ವಿ. ಮುಂದೆ ಹೇಳ್ತೀನಿ ನಿಮಗೆ. ಸೊ ಇವಾಗ ಇಲ್ಲಿಂದ ನಾವು ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಣ್ಣಿನ ದಾರಿ, ಕಾಲು ನಡಿಗೆಯಲ್ಲಿ ಹೋಗ್ತಾ ಇರೋದೇ ಅಪರೂಪ. ಇವಾಗ ಎಲ್ಲ ಕಡೆ 2 ವೀಲರು 4 ವೀಲರು ಎಲ್ಲ ಬಂದುಬಿಟ್ಟು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂದರೆ ನಮಗೆ 2 ವೀಲರ್ ಬೇಕು, ಅಲ್ಲಿಂದ ಇನ್ನೂ ಸ್ವಲ್ಪ ದೂರ ಆಗಬೇಕು ಅಂದರೆ 4 ವೀಲರ್ ಬೇಕು. ನಡ್ಕೊಂಡು ಹೋಗೋದೇ ಕಡಿಮೆ ಆಗಿಬಿಟ್ಟಿದೆ. ಮಕ್ಕಳು ಕೂಡ ನಮ್ಮ ಜೊತೆಗೆ ಇಲ್ಲೆಲ್ಲ ನಡೆದಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ. ನಾವು ಮನೆಯಿಂದ ಇಲ್ಲಿ ತನಕ ನಡ್ಕೊಂಡೇ ಬಂದ್ವಿ, ಮಾತಾಡಿಕೊಂಡು ಆರಾಮಾಗಿ. ತುಂಬ ಖುಷಿ ಅನಿಸುತ್ತೆ. ನಾವೆಲ್ಲ ಫ್ರೆಂಡ್ಸ್ ಸೇರಿದ್ದೀವಿ. ಮಕ್ಕಳದ್ದು ಒಂದು ಗ್ಯಾಂಗ್ ಆಗಿದೆ, ನಮ್ಮದು ಒಂದು ಗ್ಯಾಂಗ್ ಆಗಿದೆ. ಸೊ ಮಸ್ತಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇವ್ರು ನೋಡಿ, ಅಲ್ಲಿ ಮೋಸ್ಟ್ಲಿ ಬಟ್ಟೆನ ಒಗೆದು ಒಣಗಿಸ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ ಅನಿಸುತ್ತೆ ಮಗನ ಜೊತೆಗೆ. ಸೊ ಈ ನದಿ ಏನಿದೆ ತುಂಬ ಸ್ಪೆಷಲ್ ಆಗಿದೆ. ಯಾಕಂತಂದರೆ ನಮ್ಮದು ತುಂಬ ಒಳ್ಳೆ ಮೆಮೊರೀಸ್ ಇದೆ ಇಲ್ಲಿ ಇದೆ. ಏಪ್ರಿಲ್ ಮೇ ತಿಂಗಳಂತ ಅಂದರೆ ನಾವು ಎವ್ರಿ ಡೇ ಅಂತಲೇ ಹೇಳ್ಬೋದು ಇಲ್ಲಿ ಬರ್ತಿದ್ವಿ. ಸೊ ಏಪ್ರಿಲ್ ಮೇ ಅಂದರೆ ನೆಂಟರು ಬರ್ತಾರಲ್ವ, ಅವಾಗೆಲ್ಲ ಕಂಪಲ್ಸರಿ ಇತ್ತು, ನೆಂಟರು ಬರ್ತಿದ್ರು. ಅವರನ್ನೆಲ್ಲ ಕರ್ಕೊಂಡು ನಮ್ಮದು ಒಂದು ದೊಡ್ಡ ಗ್ಯಾಂಗ್ ಇತ್ತು ಹುಡುಗಿಯರದು. ಸೊ ಎಲ್ಲರೂ ಸೇರಿ ಇಲ್ಲಿ ಬಂದು ಒಂದಿಷ್ಟು ಹೊತ್ತು ಹರಟೆ ಹೊಡೆದು ಹೋಗ್ತಾ ಇದ್ವಿ. ಈ ನೀರಲ್ಲಿ ಕಾಲು ಹಾಕಿ ಕುತ್ಕೊಂಡು ಬಿಟ್ಟರೆ ಆ ಕಲ್ಲಿನ ಮೇಲೆ ಯಪ್ಪ 1-2 ತಾಸು ಹೆಂಗೆ ಹೋಗ್ತಿತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಕಥೆನ ಮಕ್ಕಳಿಗೆ ಹೇಳಿದಾಗ ನಾವು ಕೂಡ ಆ ನದಿಗೆ ಹೋಗೋಣ, ನಾವು ಕೂಡ ಆ ನದಿಲಿ ಸ್ನಾನ ಮಾಡಬೇಕು ಅಂತ ಹಠ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ರು. ಸೊ ಅವರಿಗೂ ನದಿಯನ್ನು ತೋರಿಸ್ದಂಗೆ ಆಯಿತು. ಒಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಎಲ್ಲ ಮೆಮೊರೀಸನ್ನು ರೀಕಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವೆಲ್ಲರೂ ಇಲ್ಲಿ ಬಂದ್ವಿ. ಆ ಕಡೆ ಸ್ವಲ್ಪ ನೀರು ಕಡಿಮೆ ಇತ್ತು. ಸೊ ಮತ್ತೊಂದು ಕಡೆ ಹೋಗಿದ್ದೀವಿ, ಇಲ್ಲಿ ಸ್ವಲ್ಪ ನೀರಿದೆ. ಇವಾಗ ಕಂಪೇರ್ ಮಾಡಿದರೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಕಡೆ ನೀರು ಬತ್ತು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಇಷ್ಟು ನೀರಿರೋದು ನಮ್ಮ ಅದೃಷ್ಟ ಅಂತ ಅನಿಸುತ್ತೆ. ಸೊ ಮಕ್ಕಳು ಖುಷಿಯಾಗಿಬಿಟ್ಟಿದ್ದಾರೆ, ಸ್ವಲ್ಪ ಆದರೂ ನೀರಿದೆ, ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಆರಾಮಾಗಿ ಅಂತ. ನೀರು ತುಂಬ ತಣ್ಣಗಾಗಿದೆ. ಇಲ್ಲಿಯ ಪ್ರಶಾಂತವಾದ ವಾತಾವರಣ ತುಂಬ ಸಂತೋಷ ಕೊಡ್ತಾ ಇದೆ ಮನಸ್ಸಿಗೆ. ಸೊ ಎಲ್ಲರೂ ಒಂದು ಖುಷಿಯಾದ ಮೂಡಲ್ಲಿ ಇದ್ದೀವಿ. ಒಂದಿಷ್ಟು ಒಳ್ಳೆ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಯಾರಿಗೆಲ್ಲ ಪ್ರಕೃತಿ ಇಷ್ಟನೋ, ಯಾರಿಗೆಲ್ಲ ಹಳ್ಳಿ ಕಡೆ ಲೈಫ್ ಇಷ್ಟನೋ ಅವರೆಲ್ಲ ಇದನ್ನೆಲ್ಲ ನೋಡಿದರೆ ತುಂಬಾ ಇಷ್ಟಪಡ್ತಾರೆ. ನೀವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಹಳ್ಳಿ ಕಡೆ ಅಂದರೆ ಕೆರೆ ಇರ್ಬೋದು, ನದಿಗಿರ್ಬೋದು ಹೋಗ್ತಾ ಇದ್ದಿದ್ದೆ ಅಂತ ಅಂದರೆ ಇದೆಲ್ಲ ನೋಡಿದಾಗ ನಿಮಗೂ ಆ ಮೆಮೊರೀಸ್ ನೆನಪಿಗೆ ಬರುತ್ತೆ ಅಲ್ವಾ. ತುಂಬ ಖುಷಿ ಆಗುತ್ತೆ. ಇವಾಗ ನೀವು ಕೂಡ ನಿಮ್ಮ ತವ್ರ ಮನೆಗೆಲ್ಲ ಹೋದರೆ ಈ ಥರ ಪ್ಲೇಸ್ ಇದ್ದರೆ ಖಂಡಿತವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಿಗೂ ತೋರಿಸಿ ನಮ್ಮ ನೇಚರ್ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿಯ ವಾತಾವರಣ ಇರ್ಬೋದು, ಶುದ್ಧತೆ ಇರ್ಬೋದು. ಇಲ್ಲಿ ಮತ್ತೊಂದು ನಮಗೆ ಖುಷಿ ಕೊಟ್ಟಿದ್ದು ಏನು ಅಂತ ಅಂದರೆ, ಈಗ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಬಿಟ್ಟು ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಸೊ ಎಲ್ಲ ಏನು ವಾತಾವರಣನ ಹಾಳು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಒಂದು ನದಿಯ ದಡದಲ್ಲಿ ಪ್ಲಾಸ್ಟಿಕ್ ನಾವು ನೋಡಲೇ ಇಲ್ಲ ಅಂತ ಹೇಳ್ಬೋದು, ತುಂಬ ಕಡಿಮೆ. ಅದೊಂದು ಖುಷಿ ಇದೆ ನನಗೆ. ಇದು ಬ್ರಿಡ್ಜು ಶಿಲೆಯ ಕಲ್ಲಿಂದ ಕಟ್ಟಿರುವಂಥದ್ದು. ಒಂದು 50-60 ವರ್ಷ ಆದರೂ ಆಗಿದೆ ಅನಿಸುತ್ತೆ ಈ ಬ್ರಿಡ್ಜನ್ನು ಕಟ್ಟಿಬಿಟ್ಟು. ಇಲ್ಲಿ ತುಂಬ ಜೇನುಗೂಡುಗಳಿತ್ತು. ಇವಾಗ ಒಂದು ಜೇನುಗೂಡು ನನಗೆ ಕಾಣಿಸಿಲ್ಲ. ಗೊತ್ತಿಲ್ಲ ಯಾಕೆ ಇಲ್ಲಿ ಜೇನುಗೂಡನ್ನು ಕಟ್ಟೋದನ್ನೇ ಬಿಟ್ಬಿಟ್ಟಿದೆ ಅಂತ ಅನಿಸುತ್ತೆ. ಬಟ್ ಆವಾಗೆಲ್ಲ ಸಿಕ್ಕಾಪಟ್ಟೆ ಜೇನುಗೂಡು ಇರ್ತಿದ್ದು. ನಾವು ಹೆದರ್ಕೊಳ್ತಾ ಇದ್ವಿ ಆ್ಯಕ್ಚುಲಿ, ಈ ಜೇನು ತುಂಬ ಇದೆ ಇಲ್ಲಿ ಅಂತ. ಇವಾಗ ಗೊತ್ತಿಲ್ಲ ಯಾಕಿಲ್ಲ ಅಂತ. ಬಟ್ ಈ ಬ್ರಿಡ್ಜಿನ ಜೊತೆಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಬೆಳೆದು ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಮೊದಲಿಂದಾನೇ, ಸಣ್ಣಿರುವಾಗಿಂದಾನು ಬರ್ತಾ ಇದ್ವಿ ಅಲ್ವಾ. ಹಾಗಾಗಿ ತುಂಬ ಖುಷಿ ಕೊಡುತ್ತೆ ಇದು ಮನಸ್ಸಿಗೆ. ಒಂದು ಸಂತೋಷ ಏನು ಅಂತ ಅಂದರೆ, ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ, ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಅವರಿಗೆ ಹೊರಗಡೆ ಬರೋ ಮನಸ್ಸೇ ಇಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಹೋಗೋಣ ಬನ್ನಿ ಅಂತ ಹೇಳಿದರೆ ಅವ್ರು ಬರಲಿಕ್ಕೆ ರೆಡಿ ಇಲ್ಲ. ನೋಡಿ ನೀರು ಎಷ್ಟು ಶುದ್ಧವಾಗಿದೆ, ನೀರು ಹರಿತಾನೇ ಇದೆ. ಸೊ ಹರಿಯೋ ನೀರು ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಒಂದಿಷ್ಟು ನಮ್ಮ ಸುಖ ದುಃಖಗಳನ್ನು ಹಂಚ್ಕೊಳ್ತಾ ಇದ್ದೀವಿ. ನಾನು ವಿಡಿಯೋ ಮಾಡ್ತಾ ಕೂತಿದ್ದೀನಿ, ನಿಮಗೆಲ್ಲರಿಗೂ ತೋರಿಸೋಣ ನಮ್ಮ ನದಿ ಹೇಗಿದೆ, ನಮ್ಮ ಹಳ್ಳಿ ಕಡೆ ಹೇಗೆಲ್ಲ ಇರುತ್ತೆ ಅಂತ. ಸೊ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮಕ್ಕಳು ಇಲ್ಲಿಂದ ಹೋಗಿ ಮತ್ತೊಂದು ಕಡೆಯಲ್ಲಿ ನೀರಲ್ಲಿ ಕಪ್ಪೆ ಇರುತ್ತಲ್ಲ, ಆ ಥರ ಆಗಿಬಿಟ್ಟಿದೆ ಅವ್ರದ್ದು ಪರಿಸ್ಥಿತಿ. ಇವತ್ತು ನೀರಲ್ಲೇ ಮುಳ್ಕೊಂಡು ಕೂತಿದ್ದಾರೆ. ಇದೇ ಕಲ್ಲು ನಮ್ಮೆಲ್ಲರ ಫೇವ್ರೇಟ್ ಕಲ್ಲಾಗಿತ್ತು. ಇಲ್ಲೇ ಕೂತ್ಕೊಂಡು ನಾವು ತುಂಬ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆಲ್ರೆಡಿ ಲೇಟ್ ಆಗಿದೆ, ಹೊರಡೋಣ ಅಂತ ಅಂದರೆ ಈ ಮಕ್ಕಳು ಹೊರಡಲಿಕ್ಕೆ ರೆಡಿ ಇಲ್ಲ. ಸೊ ಕತ್ಲಾಗೋ ತನಕ ಹೊರಗೆ ಬರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.